ಅಲ್ಲೋ ಗುರು ಎಲ್ಲರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ ಗುರು ಇವತ್ತು ಬೆಳಗ್ಗೆನೇ ಎದ್ದು ನಾನು ಪುಷ್ಪ ಅವರೆಲ್ಲ ಎದ್ದಿದ್ದೋ ಗುರು. ಅವರೇ ಅವನು ನಮ್ಮ ಬಬ್ಲು ಏನೋ ಎಲ್ಲ ಗೊಜ್ಜು ಗಿಜ್ಜು ಸಬ್ಜಿ ಗಿಬ್ಜಿ ಎಲ್ಲ ಮಾಡ್ತಿದ್ದ. ನಾನು ಹಂಗೆ ಈರುಳ್ಳಿ ಟೊಮೊಟೊ ಕೇಳಿ ಹೋದೆ ಕಟ್ ಮಾಡೋದ ಅಂತ ಶಿಸ್ತಾಗಿ ಎಲ್ಲ ಕಟ್ ಮಾಡ್ಕೊಂಡು ಹಂಗೆ ಬಂದು ಸ್ನಾನ ಮಾಡ್ಕೊಂಡು ಪೀಸಾಗಿ ರೆಡಿ ಆದೆ ಗುರು. ಕೆಳಗೆ ಹೋಗ್ಬೇಕಾಗಿತ್ತು ನಾಷ್ಟ ಮಾಡೋಕ್ಕೆ. ಹಂಗೆ ಶಿಸ್ತಾಗಿ ರೆಡಿ ಆಗಿಬಿಟ್ಟು ಕೆಳಗೆ ಹೋದೆ. ಜನ ಇರಲಿಲ್ಲ, ಇವರೆಲ್ಲ ಅಲ್ಟೆ ಹೊಡ್ಕೊ ಕೂತಿದ್ರು. ಅಲ್ಲಿ ನೋಡ್ರೆ ನಮ್ಮ ಅಮ್ಮ ಶಿಸ್ತಾಗ ಒಬ್ಬರೇ ಪೀಸಾಗಿ ಫೋನ್ ನೋಡ್ತಾ ಕೂತಿದ್ರು. ಹಿಂಗೆ ಇವನು ಬಂದು ಅಡ್ಡಕ್ಕೆ ಹೋಗಬಿಟ್ಟಿದೆ ಅಂದ್ಬಿಟ್ಟು ಹಂಗೆ ಮಧ್ಯಾಹ್ನ ಆಯಿತು, ಊಟ ಮಾಡೋದ ಅಂತ ಮೇಲೆ ಬಂದೆ ಗುರು. ಇವ್ರು ಊಟ ಹೆಂಗೆ ಗೊತ್ತಾ, ಬರೀ ದಾಲ್ ಅಷ್ಟೇ ಮಾಡೋದು. ಈ ದಾಲ್ ಜೊತೆಗೆ ಇವ್ರಿಗೆ ಡೈಲಿ ಒಂದೊಂದು ಸಬ್ಜಿ ಗೊಜ್ಜು ಇರಲೇಬೇಕು ಗುರು. ಇವ್ರ ಜೊತೆ ಮಾತಾಡಿ ಸಬ್ಜಿ ಗೊಜ್ಜು ಅಂತ ಅಂದು ನನಗೂ ಹಂಗೆ ಗೊತ್ತೈತೆ. ಹಂಗೆ ಊಟ ಎಲ್ಲ ಮಾಡ್ಕೊಂಡು ನಾನು ನಮ್ಮ ರಾಹುಲ್ ಹಂಗೆ 1/4 ಗಂಟೆ ಫೋನ್ ನೋಡೋಕೆ ಕೂತ್ಕೊಂಡು ಆಮೇಲೆ ಕೆಳಗೆ ಹೋಗ್ಬೇಕಾಗಿತ್ತು. ಹಂಗೆ ಜ್ಯೂಸ್ ಎತ್ಕೊಬನ್ನಿ ಅಂತ ಕಳಿಸಿದ್ರು ನಮ್ಮಮ್ಮ. ಜ್ಯೂಸ್ ಬಂದ ಇವ್ನು ಶಟ್ರು ತೆಗೀತಿದ್ದ. ಜೊತೆಗಪ್ಪ ಶಟ್ರ ಬೇಗ ಅಂತ ಅಂದ್ಬಿಟ್ಟು ಶಟ್ರು ತೆಗಿಸ್ತೆಗ್ರು. ನನ್ನ ಮಗ ಬೇಗ ಜ್ಯೂಸ್ ಎತ್ಕೊಂಡ್ರೆ ಹೋಗೋದು ಗುರು. ಇವ್ರು ಇಲ್ಲೇ ಅರ್ಧ ಗಂಟೆ ಒಂದೊಂದು ಗಂಟೆ ಹಿಂಗೆ ಬರೀ ಟೈಮ್ ಪಾಸ್ ಮಾಡೋದೇ. ಇವ್ರ ಕೆಲಸ ಮಾಡಿ ಅಂದರೆ ಅಳ್ತಾರೆ ಮಾರಾಯ. ಹಂಗೆ ಇವನು ಹೇಳಿಸ್ಕೊಂಡು ಬರಲಿ ಏನ್ಕೊಂಡು ಹೊಡ್ಕೊಂಡು ಬಂದೆ ಗುರು. ಜ್ಯೂಸ ನಾನೊಂದು ಅವನೊಂದು ಎತ್ಕೊಂಡು ಹಂಗೆ ಮೇಲೋದೆ ಬಟ್ಟೆ ಬರಬೇಕಾಗಿತ್ತು. ಹಂಗೆ ಮೇಲೆ ಬಂದರೆ ಗುರು ಬಟ್ಟೆ ಎಲ್ಲ ಒಂದೊಂದು ಚಿತ್ರವಾಗಿ ಬಿದ್ದೋಗಿದ್ದಾವೆ. ನೋಡು ಗುರು ಹೆಂಗೆ ಬಿದ್ದೋಗವೆ. ನಮ್ಮ ಬ್ಯಾಚುಲರ್ಸ್ ಲೈಫ್ ಇಷ್ಟೇ. ನಾವೇ ಬಟ್ಟೆ ಒಗಿಬೇಕು, ನಾವೇ ಎಲ್ಲ ಮಾಡಬೇಕು. ನನಗಂತೂ ಬೇಜಾರು ಗುರು. ಬಟ್ಟೆ ಒಗಿಬೇಕಂದ್ರೆ ಎಲ್ಲ ಉರಿತದೆ. ಇನ್ನೇನು ಮಾಡೋದ, ಎಲ್ಲೇ ಬೇಕು. ಹಂಗೆ ನನ್ನ ಮಗ ಐಟಮ್ ಬಂದಿತ್ತು, ಬಾರ ಎತ್ಕೊಂಬರೋದಂದ್ರೆ ನಂಗೆ ಕೈ ನೋವು ಕಾಲು ನೋವು ಅಂದ್ಕೊಂಡು ಕೂತಿದ್ದ. ಬರೀ ನಾಟಕ ಗುರು. ಕೆಲಸ ಮಾಡೋಕ್ಕೆ ಅಳ್ಳುತ್ತಾರೆ. ಕೈ ನೋವಂತೆ, ಕೈ ಮಸಾಜ್ ಮಾಡ್ಕೊಳೋದು ಯಾವಾಗ ಬಡಿದೆ ಅಂದ್ಬಿಟ್ಟು ಹಂಗೆ ನಮ್ಮ ಪುಷ್ಪ ಹಂಗೆ ಯಾವುದೋ ಇದು ಉರ್ಗಡ್ಲೆ ಮೂಟೆನ ಹಂಗೆ ಒತ್ತಾಕ ಬತ್ತಿದ ಗುರು ಒಂದೇ ಹೆಗ್ಲಲ್ಲಿ. ಹಾಗೆ ನಮ್ಮ ಬಬ್ಲೂ ಕಡಲೆ ಇಟ್ಟಿಟ್ಟೆ. ಇವನು ದೊಡ್ಡ ಬಾಂಡೆನೇ ಹೊತ್ಕೊಬತ್ತಾನೆ ನೋಡು ಗುರು ಅನ್ಕೊಂಡು ನಾನು ಕೆಳಗೆ ಮತ್ತೆ ಇನ್ನೂ ಒಂದು ಗಾಡಿ ಹಂಗೆ ಏನು ಮಾಡೋದ ಎತ್ಕೊಂಬರೋದ ಅಂತ ಅಂದ್ಬಿಟ್ಟು ಇವರಿಬ್ರು ಒಂದೊಂದು ಮೂಟೆ ಎತ್ತಾಕೊಂಬತ್ತಿದ್ರು. ನಾನೊಂದು ಮೂಟೆ ಹಾಕ್ಬಿಟ್ಟು ಬಂದಿದೆ ಆಲ್ರೆಡಿ. ಈಗ ಒಂದೊಂದು ಮೂಟೆ ಎತ್ಕೊಬತ್ತವ್ರೆ. ಹಂಗೆ ನಾನು ಮೂಟೆ ಎತ್ತಾಕೊಂಡು ಹೋದೆ ಗುರು. ಇಷ್ಟ 3 FTR ಮೇಲೆ ಕೊತ್ತಬೇಕು ಮೆಟ್ಲ ಒಂದು ಮೂಟೆ ಎತ್ಕೊಂಡು. ಹಂಗೆ ಮೇಲೆಲ್ಲ ಅವನ್ನೆಲ್ಲ ಜೋಡಿಸ್ಕೊಂಡ್ರೆ ಈ ನನ್ನ ಮಕ್ಕಳು ಟೈಮ್ ಪಾಸ್ ಮಾಡ್ತಾರೆ. ಈ ನನ್ನ ಮಗ ಎಲ್ಲೋದಂದರೆ ಮತ್ತೆ ಐಟಮ್ ಬಸ್ತು ಅಂದ್ಬಿಟ್ಟು ಇಲ್ಲಿ ಇದೇನೋ ಮಾಡೋಕ್ಕೆ ಬಂದವನೇ. ಮಾಡಪ್ಪ ಸರಿ, ನೀನು ಕೆಲಸ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಹಂಗೆ ಸಂಜೆ ಆಯಿತು. ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಗುರು ಇಷ್ಟ ಕಿಚನ್ಗೆ ಹೋದೆ. ಮತ್ತೆ ಚಪಾತಿ ಬೇಯಿಸ್ತಾ ಇದ್ದ. ಇವ್ನು ಚಪಾತಿ ಒತ್ತುತ್ತಿದ್ರೆ ಅವನು ಚಪಾತಿ ಬೇಯಿಸ್ತಿದ್ದ. ಇವ್ನು ನಮ್ಮ ಮಾಮಂಗೆ ಮಸಾಜ್ ಮಾಡ್ತೀನಿ ಅಂದ್ಬಿಟ್ಟು ಮಸಾಜ್ ಮಾಡ್ತಾವನೆ. ನೋಡು ಗುರು ಹೆಂಗೆ ಮಾಡ್ತಾನೆ. ಅತ್ತಾಗಿ ಕತ್ತನ್ನು ಉಳಿಯೋದು ಕತ್ಗಿತ್ತು ಮುರಿದಾಕ್ಬಿಡ್ತಾನೆ ಅಂತ ನಾನು ರೇಗಿಸ್ತಿದ್ದೆ. ಹಂಗೆ ನಾವು ಕಾಮಿಡಿ ಮಾಡ್ಕೊಂಡು ಅದೇನೇನೋ ಈಗ ಅದೇನೋ ಹೆಸ್ರು ಹೇಳ್ತಾರೆ ಗುರು ಇವಕ್ಕೆ. ಹಿಂಗೆಲ್ಲ ಮಸಾಜ್ ಮಾಡ್ತಾವನೆ. ನೋಡು ಗುರು, ಮಸಾಜ್ ಯಾರು ಮಾಡಿಸ್ಕೊಳ್ಳೋರು ಇದ್ರೆ ಹೇಳಿ, ಇವನ್ನ ಕಳಿಸ್ಕೊಡ್ತೀನಿ. ಅದ್ಯಾವುದೋ ಮಸಾಜ್ ಮಾಡೋ ಎಣ್ಣೆ ಅಂತೆ ಗುರು. ಅದ್ಯಾವುದೋ ಎಣ್ಣೆ ಹಿಡ್ಕೊಂಡು ಹೇಳ್ತಾ ಇದ್ದ ಇದು ಹಿಂಗೆ ಅಂತ. ಹಂಗೆ ಸಂಜೆ ಆಯ್ತು.